ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ತುಂಬಾ ದಿವಸದಿಂದ ಸ್ನೇಹಿತರೆ ಬಹಳನೇ ಒಂದು ವಿಷಯನ ಹೇಳ್ಬೇಕು ಎಲ್ಲರಿಗೂ. ಏನಪ್ಪಾ ಅಂತಂದ್ರೆ ತುಂಬಾ ದಿವಸದಿಂದ ಕಾಯ್ತಿದಂತ ಒಂದು ಸಿನಿಮಾ. ಆಮೇಲೆ ತುಂಬಾನೇ ದಿವಸ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 2023 ಡಿಸೆಂಬರ್ ತಿಂಗಳು 20ನೇ ಅಂದ್ರೆ ಟೈಮಿಂಗ್ಸ್ 26ನೇ ತಾರೀಕು ಡಿಸೆಂಬರ್ 26 ಟೈಮಿಂಗ್ಸ್ 25 ಡಿಸೆಂಬರ್ 25 2023 ಈ ದಿನದಲ್ಲಿ ರಿಲೀಸ್ ಆದಂತ ನಮ್ಮಣ್ಣ ಡಿ ಬಾಸ್ ಅವರ ಮೊದಲನೇ ಕಾಟೇರ ಸಿನಿಮಾ. ಅದೇ ಕೊನೆ ಸಿನಿಮಾ ಅನ್ಕೊಂಡ್ವಿ ನಾವು. ಅಷ್ಟ್ರ ಮಟ್ಟಿಗೆ ಒಂದು ಬೇಸರನ ತಂದಿತ್ತು, ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಈ ಸಲ ನಾವು ಬಹಳನೇ ಒಂದು ಏನು ಹೇಳಕ್ಕೆ ಆಗ್ತಿಲ್ಲ ಸ್ನೇಹಿತರ, ಅಷ್ಟು ಒಂದು ಬೇಜಾರಾಗಿತ್ತು. ಆ ಒಂದ್ 2 ವರ್ಷದ ತನಕ, ಆ ಒಂದ್ ವರ್ಷ ಪೂರ ಹೇಳ್ಬೇಕಂತಂದ್ರೆ 2024ರಲ್ಲಿ ನಮ್ಗೆ ಈ ಸಿನಿಮಾ ಇಲ್ಲ, ಏನಿಲ್ಲ, ಹೆಂಗಪ್ಪ ನೆಕ್ಸ್ಟ್ ನಮ್ದು ಬಾಸ್ ಸಿನಿಮಾ ಅಂತಂದು ಬೇಜಾರಾಗಿದ್ವಿ. ಬಟ್ ಈ 2025 ನಾವು ಹುಸಿ ಮಾಡ್ದೇನೆ ಅವ್ರು ಹೊರಗ್ ಬಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಎಲ್ಲಾದ್ರಲ್ಲೂ ಕೂಡ ನಮ್ಗೆ ಒಂದು ಇದನ್ನ ಕೊಟ್ಟು ಫ್ಯಾನ್ಸ್ಗಳಿಗೆ ಒಂದು ಧೈರ್ಯನ ತುಂಬಿ ಸಿನಿಮಾ ಬಗ್ಗೆ ಒಂದು ಇದನ್ನ ಮಾಡ್ಕೊಂಡು ಬಹಳನೇ ಈ ದೊಡ್ಡ ವ್ಯಕ್ತಿ ಆಗೋಗ್ಬಿಟ್ರು ಸ್ನೇಹಿತರೆ. ಮತ್ತೆ ಸುಪ್ರೀಂ ಕೋರ್ಟ್ ಇದಾಗಿ ಮತ್ತೆ ಅವರು ಜೈಲ್ ಸೇರಿದ್ರು. ಹಾಗಂತ ಹೇಳ್ಬಿಟ್ಟು ನಾವು ಅದನ್ನ ಇದ್ರ ಬಗ್ಗೆ ಮಾಡಕ್ ರೆಡಿ ಇಲ್ಲ. ನಮ್ ಬಾಸು ಎಲ್ಲಿದ್ರು ಹುಲಿನೇ, ಅದ್ರಾಗಿ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ. ಹುಲಿ ಯಾವತ್ತಿದ್ರು ಹುಲಿನೇ, ಅದ್ರಾಗ ಏನು ಚೇಂಜಸ್ ಮಾಡಕ್ ಆಗಲ್ಲ. ಗರ್ಜಿಸಕ್ಕೆ ಅಂತ ನಿಂತ ಮೇಲೆ ಗರ್ಜನೆ ಆಗ್ಲೇಬೇಕು. ಅದಕ್ಕಂತಾನೆ ಇವತ್ತು ಸ್ನೇಹಿತರೆ, ನಿನ್ನೆ ನಾವು ತುಂಬಾನೇ ಕಾತರದಿಂದ ಕಾಯ್ತಿದ್ದಂತ ಸಾಂಗ್ ಇವತ್ತು 10 ಗಂಟೆ ರಿಲೀಸ್ ಮಾಡಿದ್ರು ಸ್ನೇಹಿತರೆ. ಹಾಗಾಗಿನೇ ಈ ಒಂದು ಖುಷಿನ ನಾನು ಹಂಚ್ಕೋಬೇಕಂತಾನೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನೋಡೋಣ ಅಂತೇಳಿ. ಏನು ಸಾಂಗು ಅಂತಂದ್ರೆ, ನಿಮಗೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫಸ್ಟ್ ಡಿ ಬಾಸ್ ಫ್ಯಾನ್ಸ್ ಮೊದಲು ನೋಡಿ ಸ್ನೇಹಿತರೆ. ಆಲ್ರೆಡಿ 9 ಲ್ಯಾಕ್ ಜನ ನೋಡ್ಬಿಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ನನಗೆ ಖುಷಿ ಆಗ್ತಿದೆ ಅಂತಂದ್ರೆ ಒಂದು ಹೇಳಕ್ಕೆ ಆಗ್ತಿಲ್ಲ. ಆ ಮಟ್ಟಕ್ಕೆ ಕ್ರೇಜ್, ಹುಚ್ಚು ಕ್ರೇಜ್ ನಮ್ ಬಾಸ್ ಕ್ರೇಜ್ ನಮ್ಗೆ ಅಷ್ಟು ಹುಚ್ಚು. ಅಷ್ಟೇ ಅಲ್ಲ ಸ್ನೇಹಿತರೆ, ಹಾಗೇನೆ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡಿದ್ರು 12ನೇ ತಾರೀಕು 12ನೇ ತಿಂಗಳು 2025ನೇ ತಾರೀಕು 2025ಕ್ಕೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಕೂಡ ಮಾಡಿದ್ರು ಅಫಿಷಿಯಲ್ ಆಗಿ. ಸಿನಿಮಾ ಯಾವ ಲೆವೆಲ್ ಇರುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ನಾನಂತೂ ಹೋಗ್ಬೇಕು ಅಂತ ಕಾಯ್ತಾ ಇದೀನಿ. ಇದು ಯಾವ್ದೇ ಕಾರಣಕ್ಕೂ ಚೇಂಜಸ್ ಮಾಡಕ್ ಆಗಲ್ಲ. ಇದು ಪಕ್ಕಾ ಡಿ ಬಾಸ್ ಫಿಲಮ್, ಡೆವಿಲ್ ಸಿನಿಮಾ. ಸಾಂಗ್ ಮಾತ್ರ ಅಲ್ಟಿ ಸ್ನೇಹಿತರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ನಿಜ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ನ ಬಹಳನೇ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಲೈನ್ಸ್ ಆಗಿರ್ಬೋದು, ಆ ಒಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದ್ರಾಗಿರೋ ದರ್ಶನ್ ಸರ್ ಆಗಿರ್ಬೋದು, ಆ ಒಂದು ಹಾಡ್ ಆಗಿರ್ಬೋದು, ಒಂದೊಂದು ಲೈನು ಒಂದೊಂದು ಇದು ಅದು ಕ್ರೇಜ್ ಸ್ನೇಹಿತರೆ. ಒಂಥರ ಈ ಸೂಪರ್. ಅಷ್ಟರ ಮಟ್ಟಿಗೆ ಸಿನಿಮಾನ ಈ ಸಲ ಪ್ರಕಾಶ್ ಸರ್ ಏನ್ ಮಾಡಿದ್ರ ನನಗಂತೂ ಗೊತ್ತಿಲ್ಲ. ಆದ್ರೆ ಆ ಮಟ್ಟಕ್ಕೆ ಸಿನಿಮಾ ಅಂತೂ ಸಖತ್ತಾಗಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ನ ನೋಡ್ತೀವಿ, ಹೋಗ್ತೀವಿ. ಪಿಕ್ಚರ್ ಮಾತ್ರ ಬ್ಲಾಕ್ ಬಸ್ಟರ್, ಇಂಡಸ್ಟ್ರಿ. ಅದ್ರಾಗ ಯಾವುದೇ ದೋಖ ಇಲ್ಲ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಸಾಂಗ್ ಮಾತ್ರ ಸ್ನೇಹಿತರೆ, ಸಾಂಗ್ ಇನ್ನು ಪ್ರಮುಖವಾಗಿ ಹೇಳೋದಾದ್ರೆ ಇವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ರು ಅಫಿಷಿಯಲ್ ಆಗಿ. ಅದನ್ನ ನಾವು ನೋಡಿದೆ ಸ್ನೇಹಿತರೆ. ಒಂದೊಂದು ಲೈನು ಒಂದೊಂದು ಅದು ಬೇರೆನೆ ಮಾತ್ಬಿಡಿ. ಒಂಥರ ಎಮೋಷನಲಿ ತುಂಬಾನೇ ನಮ್ ಬಾಸ್ ಸ್ಟೈಲು, ನಮ್ ಬಾಸ್ ಡ್ಯಾನ್ಸ್ ನೋಡೋದು ಒಂದು ವರ್ಷ ನಾವು ಅದು ಈ 2 ವರ್ಷದ ತನಕ ಹೆಂಗ್ ಅನುಭವಿಸಿದೀವಿ ಅಂತ ನಮಗ್ ಮಾತ್ರ ಗೊತ್ತು ಫ್ಯಾನ್ಸಿಗೆ. ಥಿಯೇಟರ್ ಅಲ್ಲಿ ಸಿನಿಮಾ ಇಲ್ಲ, ಒಂದು ಸಾಂಗ್ ಇಲ್ಲ, ಒಂದು ಏನೋ ಅಫಿಷಿಯಲ್ ಅಪ್ಡೇಟ್ಸ್ ಇಲ್ಲ ಸಿನಿಮಾ ಬಗ್ಗೆ. ಒಂದು ನೋಡ್ಕೊಂಡು ಲಾಸ್ಟ್ ಟೈಮ್ ಕೂಡ ರಿಲೀಸ್ ಆಗ್ಬೇಕಾಯ್ತು ಹೋದ್ ತಿಂಗಳೇ. ಬಟ್ ಕಾರಣಾಂತರದಿಂದ ಅವರು ಮುಂದೂಡ್ಬಿಟ್ರು. ಬಟ್ ಇವತ್ತು ಏನೇ ಆಗ್ಲಿ ಅಂತ ಸಾಂಗ್ ನ ರಿಲೀಸ್ ಮಾಡಿದ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಇದ್ರ ಮೇಲೆ ಬೇರೆ ಏನೂ ಹೇಳಕ್ ನಾನು ಇಷ್ಟಪಡಲ್ಲ ಸ್ನೇಹಿತರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ನಾನು ನೋಡಿ ತುಂಬಾನೇ ಲೈಕ್ ಆಗ್ಬಿಟ್ಟೆ ಸ್ನೇಹಿತರೆ. ಯಾರ್ಯಾರೆಲ್ಲ ನೋಡಿಲ್ಲ ಮೊದಲು ಸಾಂಗ್ ನ ನೋಡಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು, ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಒಂದು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಆ ಒಂದು ಸಾಂಗ್ ನ ಯಾರ್ಯಾರೆಲ್ಲ
ನೋಡಿದಿರಾ, ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಆ ವಿಡಿಯೋನ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಸಾಂಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಎಲ್ರಿಗೂ ಇದ್ರೆ ನೆಮ್ಮದಿಯಾಗಿರ್ಬೇಕು.